ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮುಖದ ಮೇಲೆ ಆಗುವಂತಹ ಬಂಗು, ಕಪ್ಪು ಕಲೆಗಳು, ಮೊಡವೆಗಳು, ಈ ಸಣ್ಣ ಸಣ್ಣ ಪಿಂಪಲ್ಸ್ಗಳು, ಕೆಂಪು ರೆಡ್ನೆಸ್ ಆಗಿರ್ತಾವಲ್ಲ ಅವೆಲ್ಲವೂ ಕೂಡ ಮಾಯವಾಗುತ್ತೆ. ಅಷ್ಟೇ ಅಲ್ಲದೆ ನಿಮ್ಗಳಿಗೆ ಒಂದು ಇನ್ಸ್ಟೆಂಟಾಗಿ ಗ್ಲೋ ಅಪ್ನ ಹೇಳ್ಕೊಡ್ತಾ ಇದ್ದೀನಿ. ಇವತ್ತು ಎಲ್ಲಿಗಾದರೂ ಹೋಗಬೇಕಾದ್ರೆ ಅರ್ಜೆಂಟಾಗಿರುತ್ತೆ, ಇನ್ಸ್ಟೆಂಟ್ ಗ್ಲೋ ಬೇಕಂದ್ರೂ ಕೂಡ ಈ ಒಂದು ರೆಮಿಡಿನ ನೀವು ಟ್ರೈ ಮಾಡ್ಬೋದು. ಮುಖದ ಮೇಲೆ ಎಷ್ಟೇ ಕಪ್ಪು ಕಲೆಗಳಾಗಿರ್ಬೋದು ಎಲ್ಲವನ್ನು ಕೂಡ ಈಸಿಯಾಗಿ ತೆಗೆಯುತ್ತೆ. ಎಷ್ಟೇ ಪಿಗ್ಮೆಂಟೇಷನ್ ಆಗಿರ್ಬೋದು ಎಲ್ಲವನ್ನು ಕೂಡ ತೆಗೆಯುತ್ತೆ. ಈ ಒಂದು ಸಿಂಪಲ್ ರೆಮಿಡಿನ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ಇದನ್ನು ವಾರಕ್ಕೆ 1 ಟೈಮ್ ಮಾಡಿಕೊಂಡ್ರೆ ಸಾಕು. ಈಸಿಯಾಗಿ ಮುಖದ ಮೇಲಿರುವಂಥ ಕಪ್ಪು ಕಲೆಗಳು, ಪಿಗ್ಮೆಂಟೇಷನ್ನು, ಬಂಗು, ಮೊಡವೆಗಳು, ಸಣ್ಣ ಸಣ್ಣ ಸೊಳ್ಳೆ ಟೈಪ್ನಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳಾಗಿರ್ತವಲ್ಲ ಅವು ಕೂಡ ಹೋಗ್ಬಿಡ್ತವೆ. ಹಾಗಿದ್ರೆ ಇದನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಈ ರೀತಿ ಆಗೋಕ್ಕೆ ಮೇನ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ನಮ್ಮ ಬಾಡಿಯಲ್ಲಿ ನಮ್ಮ ಚರ್ಮಗಳೇನಿದ್ದಾವೆ ಸುಡ್ತಾ ಇರುತ್ತೆ. ಅಂತಂದರೆ ಬಾಡಿ ಏನಿದೆ ತುಂಬ ಡಿಹೈಡ್ರೇಷನ್ ಆಗಿರುತ್ತೆ. ಹಾಗಾಗಿ ನಮಗೆ ಫಸ್ಟ್ ಬೇಕಾಗಿರೋದು ಇದರಲ್ಲಿ ಮೊಸರು. ಇದನ್ನು ನೀವು ತೊಗೋಬೇಕಾದ್ರೆ ಗಟ್ಟಿ ಮೊಸರು, ಒಳ್ಳೆ ಮೊಸರನ್ನ ತೊಗೊಳ್ಳಿ. ಕೆಟ್ಟೋಗಿರುವಂಥ ಮೊಸರನ್ನ ತೊಗೋಬೇಡಿ. ಅಂತಂದರೆ ಒಂದು 4-5 ದಿನ ಇಟ್ಟಿರುವಂಥ ಮೊಸರನ್ನ ತೊಗೋಬೇಡಿ. ಫ್ರೆಶ್ ಆಗಿರುವಂಥ ಮೊಸರನ್ನ ತೊಗೊಳ್ಳಿ. ಈ ಫ್ರೆಶ್ ಆಗಿರುವಂಥ ಮೊಸರನ್ನ ತೊಗೊಳೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿ ಡಿಹೈಡ್ರೇಷನ್ ಇರೋದು ಕಮ್ಮಿ ಆಗುತ್ತೆ, ಹೈಡ್ರೇಷನ್ ಆಗುತ್ತೆ. ಇದನ್ನು ನಾವು ಫೇಸಿಗೆ ಅಪ್ಲೈ ಮಾಡಿದಾಗ ನಮ್ಮ ಫೇಸ್ನಲ್ಲಿ ಒಂದು ತಂಪು ವಾತಾವರಣ ಹೆಚ್ಚಾಗುತ್ತೆ. ಸೊ ಹಾಗಿದ್ದಾಗ ನಮ್ಮ ಬಾಡಿಯಲ್ಲಿರುವಂಥ ಹೀಟ್ ಏನಿದೆ ಅದು ಕ್ರಮೇಣವಾಗಿ ಕಮ್ಮಿ ಆಗುತ್ತೆ. ಇದನ್ನು ನಾವು ಚೆನ್ನಾಗಿ ಸ್ಮೂತ್ ಮಾಡ್ಕೋಬೇಕು. ಸ್ಮೂತ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರನ್ನ ತೊಗೊಂಡಿದ್ದೀನಲ್ವ, ಹಾಗಾಗಿ ಇಲ್ಲಿ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊತಾ ಇದ್ದೀನಿ. ಕಡಲೆ ಹಿಟ್ಟು ಏನಿದೆ ನೋಡಿ, ಇದನ್ನು ಮನೆಯಲ್ಲೇ ಕುಟ್ಟಿ ಪುಡಿ ಮಾಡಿರುವಂತಹ ಕಡಲೆ ಹಿಟ್ಟು. ಹೊರಗಡೆಯಿಂದ ಪರ್ಚೇಸ್ ಮಾಡಿ ತರಕ್ಕೆ ಹೋಗಬೇಡಿ, ಅದು ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇರುತ್ತೆ. ಹಾಗಾಗಿ ನೀವೇ ಒಂದಿಷ್ಟು ಓನಾಗಿ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಫೇಸಿಗೆ ಅಪ್ಲೈ ಮಾಡೋದ್ರಿಂದ ನಿಮಗೆ ಮನೆಯಲ್ಲೇ ಇರುವಂತಹದ್ದನ್ನು ತಗೊಳ್ಳೋದು ಉತ್ತಮ ಅಂಥೇಳಿ. ಈ ಕಡಲೆ ಹಿಟ್ಟು ಏನಿದೆ ನೋಡಿ, ಕಡಲೆ ಹಿಟ್ಟು ಬಂದುಬಿಟ್ಟು ನಮ್ಮ ಫೇಸ್ನ ಗ್ಲೋ ಮಾಡುತ್ತೆ. ಹಾಗೆ ಸಣ್ಣ ಸಣ್ಣ ಗುಳ್ಳೆಗಳನ್ನಾಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು ಅದನ್ನು ಕಮ್ಮಿ ಮಾಡುತ್ತೆ. ಹಾಗಾಗಿ ಕಡಲೆ ಹಿಟ್ಟೇನಿದೆ ತುಂಬ ಇಂಪಾರ್ಟೆಂಟು. ಅದಾದಮೇಲೆ ನಾವು ಇದಕ್ಕೆ ಇಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ದಿನನಿತ್ಯದಲ್ಲಿ ಯೂಸ್ ಮಾಡುವಂತಹ ಪೌಡರ್ ಏನಿದೆ ನೋಡಿ ಅದನ್ನು ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಪೌಂಡ್ಸ್ ಪೌಡರ್ನ ತೊಗೊಂಡಿದ್ದೀನಿ. ಪೌಂಡ್ಸ್ ಪೌಡರ್ನ ಇದರಲ್ಲಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಒಂದು ಸ್ಮೂತ್ ಟೆಕ್ಸ್ಚರ್ ರೆಡಿ ಆಯಿತು. ಸ್ಮೂತ್ ಟೆಕ್ಸ್ಚರ್ ರೆಡಿ ಆಗಿದ ತಕ್ಷಣ ಇದನ್ನು ಅಪ್ಲೈ ಮಾಡೋ ಹಾಗಿಲ್ಲ. ಇದಕ್ಕೆ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಬೇಕು. ಈ ಚಳಿಗಾಲಕ್ಕೆ ಸೂಪರ್ ಪವರ್ ಅಂತಲೇ ಹೇಳ್ಬೋದು. ಈ ಒಂದು ಸಣ್ಣ ಇಂಗ್ರೀಡಿಯೆಂಟ್ನ ಏನಪ್ಪ ಅಂತಂದರೆ ಇಲ್ಲಿ ನೋಡಿ, ಈಗ ಹಾಕ್ತಾ ಇದ್ದೀನಲ್ವ, ಇದು ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ ಕೂಡ ಬಂದುಬಿಟ್ಟು 1 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೊಳ್ಳಿ. ಈ ಚಳಿಗಾಲಕ್ಕೆ ನಮಗೆ ಒಂದು ಮಾಯ್ಶ್ಚರ್ ಥರ ಕೆಲಸ ಮಾಡುತ್ತೆ ಫೇಸಿಗೆ. ಸೊ ಹಾಗಾಗಿ ಈ ಥಿಕ್ನೆಸ್ ಕ್ರೀಮ್ ಕೂಡ ಎಷ್ಟು ಕರೆಕ್ಟಾಗಿ ಬಂದಿದೆ ನೋಡಿ. ಕ್ರೀಮು ಈ ರೀತಿ ಬಂದರೆ ಸಾಕು. ಈಗ ಇದನ್ನು ನೀವು ಅಪ್ಲೈ ಮಾಡ್ಕೊಳೋದ್ರಿಂದ ನಿಮ್ಮ ಬಾಡಿ, ನಿಮ್ಮ ಫೇಸ್ನಲ್ಲಿರುವಂತಹ ಪಿಗ್ಮೆಂಟೇಷನ್ ಆಗಿರ್ಬೋದು, ಮೊಡವೆಗಳಾಗಿರ್ಬೋದು, ಸಣ್ಣ ಸಣ್ಣ ಈ ಗುಳ್ಳೆಗಳು, ಕೆಂಪು ಗುಳ್ಳೆಗಳಾಗಿರ್ಬೋದು, ಅಲರ್ಜಿ ಗುಳ್ಳೆಗಳೆಲ್ಲ ಆಗಿರ್ತವೆ, ಆ ರೀತಿ ಇದ್ದಿದ್ದು ಕಪ್ಪಾಗಿರುವಂಥ ಬಂಗಗಳಾಗಿರ್ಬೋದು ಎಲ್ಲವೂ ಕೂಡ ಕಮ್ಮಿ ಆಗುತ್ತೆ ನೋಡಿ. ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಟೊಮೊಟೊನ ತೊಗೊತಾ ಇದ್ದೀನಿ. ಇದು ಬಂದುಬಿಟ್ಟು ಏನಪ್ಪ ಅಂದರೆ ಸ್ಕ್ರಬ್ ಥರ ನಾವು ಕೆಲಸ ಆಗುತ್ತೆ. ಇದನ್ನು ನಾವು ನಮ್ಮ ಕೈಯಿಂದ ನಿಮಗೆ ಅಪ್ಲೈ ಮಾಡೋಕ್ಕೆ ಆಗಲ್ಲ ಅನ್ನೋರು ಈ ರೀತಿ ಟೊಮೊಟೊನ ಅದ್ರ ಮೇಲೆ ಅಪ್ಲೈ ಮಾಡ್ಕೊಂಡ್ಬಿಟ್ಟು ನೀವು ಮುಖಕ್ಕೆ ಸ್ಕ್ರಬ್ ಮಾಡ್ಕೋಬೋದು. ನೋಡಿ ರೆಡಿ ಆಗಿದೆ ನೋಡಿ. ಈಗ ಇದನ್ನು ನೀವು ನಿಮ್ಮ ಫೇಸಿಗೆ ಅಪ್ಲೈ ಮಾಡ್ಕೋಬೋದು. ಹಾಗೆ ಇದನ್ನೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಹೆಚ್ಚಾಗಿ ನೀರನ್ನು ಕುಡೀರಿ. ಯಾಕಂತಂದರೆ ನೀವು ಏನೇ ಮಾಡಿದರೂ ಕೂಡ ನಮ್ಮ ಬಾಡಿ ಒಳಗಡೆಯಿಂದ ಕೂಡ ನಾರ್ಮಲಾಗಿ ಹೈಡ್ರೇಷನ್ ಇರಬೇಕು. ಹಾಗಾಗಿ ಹೆಚ್ಚಾಗಿ ಇರುವಂಥ ನೀರಿನಾಂಶ ಇರುವಂಥದ್ದನ್ನೆಲ್ಲ ಸೇವಿಸ್ತಾ ಬನ್ನಿ. ನೀರನ್ನು ಚೆನ್ನಾಗಿ ಕುಡೀರಿ. ಹಾಗೆ ಒಂದು ಆಹಾರ ಪದ್ಧತಿ ಏನಿದೆ, ಒಂದು ಒಳ್ಳೆಯ ಆಹಾರ ಪದ್ಧತಿನ ನೀವು ಮೇಂಟೈನ್ ಮಾಡೋದ್ರಿಂದ, ನೀವು ಮಸಾಲೆ ಪದಾರ್ಥಗಳು, ಚಹಾ, ಕಾಫಿ, ಟೀ ಇವೆಲ್ಲ ಹೆಚ್ಚಾಗಿ ಕುಡಿಯೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಬಾಡಿ ಏನಿದೆ ಡಿಹೈಡ್ರೇಷನ್ ಆಗುತ್ತೆ. ಸೊ ಡಿಹೈಡ್ರೇಷನ್ ಆದಾಗ ಮುಖದ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳು, ಕಪ್ಪು ಮತ್ತು ಬಂಗುಗಳೆಲ್ಲ
ಸ್ಟಾರ್ಟ್ ಆಗುತ್ತಾ ಹೋಗುತ್ತೆ. ಹಾಗಾಗಿ ನೀವು ಹೈಡ್ರೇಷನ್ ಎಷ್ಟಿರ್ತೀರೋ ಅಷ್ಟು ಇಂಪಾರ್ಟೆಂಟು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನೋಡಿ, ಇವಾಗ ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಕ್ರೀಮನ್ನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಅಪ್ಲೈ ಮಾಡಿಬಿಟ್ಟು ಟೊಮೊಟೊ ಏನಿದೆ ನೋಡಿ, ನಾನು ನಿಮಗೆ ಅವಾಗ ಹೇಳಿದ್ನಲ್ವ, ಅದನ್ನು ಯೂಸ್ ಮಾಡ್ಕೊಂಡು ಸ್ಕ್ರಬ್ ಥರ ಯೂಸ್ ಮಾಡ್ಕೊತಾ ಇದ್ದೀನಿ. ಇದ್ರ ಬದಲು ನೀವು ಇಲ್ಲಿ ಲೆಮನ್ ಕೂಡ ತೊಗೋಬೋದು. ನಿಮಗೆ ಟೊಮೊಟೊ ಇಷ್ಟ ಇಲ್ಲ ಅನ್ನೋ ಹಾಗಿದ್ರೆ ಲೆಮನ್ ಸ್ಲೈಸ್ನ ಕಟ್ ಮಾಡ್ಕೊಂಬಿಟ್ಟು ಅದನ್ನು ಕೂಡ ಸ್ಕ್ರಬ್ ಥರ ಯೂಸ್ ಮಾಡ್ಕೋಬೋದು. ನೋಡಿ, ಈ ರೀತಿ ನೀವು ನೀಟಾಗಿ ಕೈಯಿಂದನೇ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಒಂದು ಸತಿ ಹ್ಯಾಂಡ್ ವಾಶ್ ಮಾಡಿಕೊಂಡು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸು. ಈ ವಿಡಿಯೋ ನಿಮಗೆ ಇಷ್ಟ